ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರ್ಜರಿ ತಯಾರಿ ಕ್ಷಣಗಣನೆ ಆರಂಭ ಆಗಿದೆ. ಇತ್ತ ರಾಮ ಮಂದಿರ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ಭೂಮಿ ಪೂಜೆ ನೆರವೇರಿದೆ. ಎಲ್ಲಿ ಹಾಗಾದ್ರೆ ರಾಮ ಶಿಲೆ ಸಿಕ್ಕಂತಹ ಹಾರೋಹಳ್ಳಿ ಗ್ರಾಮಸ್ಥರು ಪೂಜೆ ನೆರವೇರಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅದರ ನಡುವಲ್ಲಿ ಎಲ್ಲಿ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಅಂತ ಶಿಲೆ ಸಿಕ್ತು, ರಾಮ ಶಿಲೆ ಸಿಕ್ಕಂತಹ ಹಾರೋಹಳ್ಳಿಯಲ್ಲಿ ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಜಮೀನಿನ ಮಾಲೀಕ ರಾಮದಾಸ್ ಈ ಭೂಮಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಶಿಲೆಗಳನ್ನ ತಂದು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಯಾವ ಶಿಲೆಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಮಾಡಬೇಕು ಅಂತ ಬೇರೆ ಬೇರೆ ರಾಜ್ಯದ ಕಲ್ಲುಗಳನ್ನ ತರಿಸಲಾಗಿತ್ತು, ಶಿಲೆಯನ್ನ ತರಿಸಲಾಗಿತ್ತು. ಆದ್ರೆ ಕೊನೆಗೆ ಫೈನಲ್ ಆಗಿತ್ತು ಕರ್ನಾಟಕದ ಕೃಷ್ಣ ಶಿಲೆ. ಆ ಶಿಲೆ ಎಲ್ಲಿ ಸಿಕ್ತೋ ಆ ಜಾಗದಲ್ಲೊಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ಭೂಮಿ ಪೂಜೆ ನೆರವೇರಿದೆ. ರಾಮತಾರಕ ಹೋಮ ನಡೀತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ದೇಶದಾದ್ಯಂತ ರಾಮನಾಮ ಜಪ ನಡೀತಾ ಇದೆ. ಅಯೋಧ್ಯೆಯ ಚಿತ್ರಣ ಮಾತ್ರ ಅಲ್ಲ ನಾವು ನಿಮಗೆ ತೋರಿಸ್ತಾ ಇರೋದು, ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಮತಾರಕ ಹೋಮದ ದೃಶ್ಯ ಕೂಡ ನಿಮ್ ಕಣ್ಮುಂದೆ ಇದೆ. ಇಡೀ ದೇಶದ ಮೂಲೆ ಮೂಲೆಯಲ್ಲೂ ರಾಮ ನಾಮ ಜಪ ನಡೀತಾ ಇದೆ, ಹೋಮ ಹವನ ನಡೀತಾ ಇದೆ. ನಿರಂತರವಾಗಿ ಪೂಜೆ ಹೋಮ ಹವನ ನಡೀತಾ ಇದೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಮತಾರಕ ಹೋಮದ ಆ ದೃಶ್ಯ ಇದೆಯಲ್ಲ, ಅದು ಎಂಥವರಲ್ಲೂ ಕೂಡ ಕಣ್ಮನ ಸೆಳೆಯುತ್ತೆ. ಅದು ಅಷ್ಟು ಜೋರಾದಂತಹ ಪೂಜೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.